ಆಹಾರ ಆಯಿತು, ತಿಂಡಿ ಆಯಿತು, ಈಗ ಕುಡಿಯುವ ನೀರು ಕಳಪೆ ಅನ್ನೋದು ಪತ್ತೆಯಾಗಿದೆ. ಕೆಲ ಮಿನರಲ್ ಬಾಟಲ್ ಈ ನೀರು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಒಂದಷ್ಟು ವರದಿಗಳಲ್ಲಿ ಗೊತ್ತಾಗಿರೋದು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಆತಂಕಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ರ್ಯಾಂಡೆಡ್ ಅನ್ನೋ ಕೆಲ ಕಂಪನಿ ಬಿಟ್ರೆ ಉಳಿದವು ಹಾನಿಕಾರಕ ಅಂತೇಳಿ ಗೊತ್ತಾಗಿದೆ. ಈಗಾಗಲೇ 2024ರಿಂದ ಒಂದು ಪರ್ವ ಶುರುವಾಗಿತ್ತು. ಯಾವ್ಯಾವ ಆಹಾರಗಳು ಕಳಪೆ, ಯಾವ್ಯಾವ ಆಹಾರಗಳು ಅನ್ಸೇಫ್, ಯಾವುದು ಸೇಫ್ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತೇಳಿ ಆಹಾರ ಇಲಾಖೆಯಿಂದ ಒಂದಿಷ್ಟು ಸ್ಯಾಂಪಲ್ಸ್ ತೆಗೆದುಕೊಳ್ಳಲಾಗಿತ್ತು. ಮತ್ತೊಂದು ಕಡೆ ವಾಟರ್ ಬಾಟಲ್ಗಳ ಸ್ಯಾಂಪಲ್ಸ್ ಅನ್ನು ಪಡ್ಕೊಂಡಿದ್ರು. 287 ಬಾಟಲ್ಗಳನ್ನ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ. ಮತ್ತೊಂದು ಕಡೆ 41 ಔಷಧಿಗಳು ಕೂಡ ಕಳಪೆ ಗುಣಮಟ್ಟ ಅನ್ನೋದು ವರದಿ ಆಗಿದೆ. ಪರೀಕ್ಷೆ ಮಾಡಿದಂತ 1891 ಔಷಧಿಗಳಲ್ಲಿ 41 ಔಷಧಿಗಳು ಕಳಪೆ ಅನ್ನೋದು ಗೊತ್ತಾಗಿರೋದು. ಇಂತಹ ಕಂಪನಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಶಿಫಾರಸು ಮಾಡ್ತೀನಿ ಅಂತ ಸುದ್ದಿಗೋಷ್ಠಿ ನಡೆಸಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ 287 ಬಾಟಲ್ಗಳನ್ನ ಪರೀಕ್ಷೆ ಮಾಡಿದಾಗ ನೀರಿನಲ್ಲಿ ಯಾವುದು ಸೇಫ್ ಅನ್ಸೇಫ್ ಅನ್ನೋದು ಗೊತ್ತಾಗಿದೆ. ಅದೇ ರೀತಿಯಾಗಿ 1891 ಔಷಧಿಗಳಲ್ಲಿ 41 ಔಷಧಿಗಳು ಕಳಪೆ ಅನ್ನೋದು ಗೊತ್ತಾಗಿದೆ. ಅಂದರೆ ಯಾವ್ಯಾವ ಔಷಧಿಗಳು ಕಳಪೆ ಇದೆಯೋ ಅದ್ರ ವಿರುದ್ಧ ಆ ಕಂಪನಿ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ನಾನು ಶಿಫಾರಸು ಮಾಡ್ತೀನಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಆ ಎಲ್ಲ ಮಾಹಿತಿಯೂ ಕೂಡ ಆತಂಕಕಾರಿಯಾಗಿದೆ, ಕಳವಳವನ್ನು ಹುಟ್ಟಾಕ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಹಾಗಾದರೆ ಟೆಂಡರ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನೋಡೋದಿಲ್ವಾ? ಯಾವುದು ಉತ್ತಮ ಕಂಪನಿ ಅಂತೇಳಿ ಪರಿಶೀಲನೆ ಮಾಡ್ದೇ ಇವರು ಟೆಂಡರ್ ಕೊಟ್ಟು ಬಿಡ್ತಾರಾ? ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳು ಹುಟ್ಟುತ್ತಾ ಇವೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಯಾವ ರೀತಿ ಕ್ರಮವನ್ನು ವಹಿಸ್ತಾರೆ ಅನ್ನೋದನ್ನ ನೋಡಬೇಕಿದೆ. ಕುಡಿಯೋ ನೀರು ಕೂಡ ಜೀವಜಲ, ಮತ್ತೊಂದು ಕಡೆ ಔಷಧಿಯೂ ಕೂಡ ಜೀವ ಉಳಿಸೋದಕ್ಕೆ ಅಂತ ಬಳಸೋದು, ಇವೆರಡೂ ಕಳಪೆ ಆಗ್ಬಿಡ್ತು ಅಂದರೆ ಜನರು ಯಾವ ರೀತಿಯಾಗಿ ಕಂಪನಿಗಳ ಮೇಲೆ ಭರವಸೆ ಇಡಬೇಕು, ವೈದ್ಯರ ಮೇಲೆ ಭರವಸೆ ಇಡಬೇಕು, ಅದೇ ರೀತಿಯಾಗಿ ಅಂಗಡಿಗಳಲ್ಲಿ ನೀರನ್ನು ತೆಗೆದುಕೊಳ್ತಾರೆ, ಯಾವ ನೀರು ತೆಗೆದುಕೊಳ್ಬೇಕು ತೆಗೆದುಕೊಳ್ಬಾರ್ದು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಹಾಗಾಗಿ ಮಿನರಲ್ ವಾಟರ್ ಅಲ್ಲೂ ಕೂಡ ಕಳಪೆ ಇದೆ ಅಂದ್ರೆ ಅಂತವನ್ನ ಬ್ಯಾನ್ ಮಾಡಬೇಕಾಗುತ್ತೆ. ಈ ಮಾರ್ಚು ಮಾಹೆಯಲ್ಲಿ ಈ ಔಷಧಿ ಆಡಳಿತ ಅವರು ಒಟ್ಟು 1891 ಔಷಧ ಮಾದರಿಗಳನ್ನು ವಿಶ್ಲೇಷಣೆ ಮಾಡಿದರು. ಅದರಲ್ಲಿ ಸುಮಾರು 41 ಅನುತ್ತಮ ಗುಣಮಟ್ಟದ ಔಷಧಿಗಳೆಂದು ಘೋಷಣೆ ಆಗಿದೆ. ಅದು ಯಾವುದು ಘೋಷಣೆ ಆಗಿರ್ತಕ್ಕಂಥದ್ದು ಕೂಡ ಪಟ್ಟಿಯನ್ನು ನಾನು ನಿಮಗೆ ಬಿಡುಗಡೆ ಅದನ್ನು ಕೂಡ ಕಾಪಿ ಕೊಡ್ತಾ ಇದ್ದೀನಿ. NSQ ಅಂತ ಏನು ಹೇಳ್ತೀವಿ, ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ, ಅನುತ್ತಮ ಏನು ಗುಣಮಟ್ಟದ ಔಷಧಿ, ಇದನ್ನು ಘೋಷಣೆ ಮಾಡ್ತೀವಿ. ಮತ್ತು ಇದರಲ್ಲಿ ಯಾವ್ಯಾವ NSQ ಅಂತ ಬಂದಿರ್ತದೆ ಅದನ್ನು ನಾವು ವಾಪಸ್ ತಗೊಳ್ತಕ್ಕಂಥದ್ದು, ಅದನ್ನು ಸೀಸ್ ಮಾಡುವಂಥದ್ದು ಕೂಡ ಮಾಡ್ತೀವಿ. ಅದರಿಂದ ಈ ಮಾರ್ಚ್ ತಿಂಗಳಲ್ಲಿ ಸುಮಾರು 24,29,471 ಮೌಲ್ಯದ ಈ 41 ಬ್ಯಾಚಸನ್ನು ನಾವು ಈಗಾಗಲೇ ಸೀಜರ್ ಮಾಡಿದ್ದೀವಿ. ಮತ್ತು ಈ ಎಲ್ಲ ಕಂಪನಿಗಳ ಮೇಲೆ ನಾವು ಮೊಕದ್ದಮೆಯನ್ನು ನಾವು ಹಾಕ್ತೀವಿ. JMFC ಕೋರ್ಟಲ್ಲಿ ಈಗ ಮೊಕದ್ದಮೆಗಳು ಹಾಕ್ತೀವಿ. ಅದನ್ನು ವಿಶೇಷವಾಗಿ ನಾವು ಈ ಕುಡಿಯ ನೀರಿನ ಘಟಕಗಳ ಮೇಲೆ, ಅಂದರೆ ಬಾಟಲ್ಗಳ ಮೇಲೆ, ಘಟಕಗಳಲ್ಲ ಬಾಟಲ್ಗಳ ಮೇಲೆ ನಾವು ತಪಾಸಣೆಯನ್ನು ಮಾಡಿಸ್ದು. ಇದು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದು. ಸುಮಾರು 296 ಮಾದರಿಗಳನ್ನು ನಾವು ತೆಗೆದು ಈ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ 255 ಮಾದರಿಗಳು ಈಗಾಗಲೇ 296ರಲ್ಲಿ 255 ಪೂರ್ಣಗೊಂಡಿದೆ. ಅದರಲ್ಲಿ ಕೇವಲ 72 ಮಾತ್ರ ಸುರಕ್ಷಿತ ಅಂತ ಬಂತು. ಬರೀ 255 ಮಾದರಿಗಳಲ್ಲಿ 72 ಮಾತ್ರ ಸುರಕ್ಷಿತ, 95 ಮಾದರಿಗಳು ಅಸುರಕ್ಷಿತ, ಅಂದರೆ ಅನ್ಸೇಫ್, ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ. ಮತ್ತು 88 ಮಾದರಿ ಕಳಪೆ ಗುಣಮಟ್ಟ. ಕಳಪೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮಿನರಲ್ ಕಂಟೆಂಟಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ, ಅದು ಯಾವ ಥರ ಇರಬೇಕು, ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿಲ್ಲ ಅಂತ ಒಂದು. ಆದರೆ ಈ ಅಸುರಕ್ಷಿತ ಅಂತ ಬರುವಂಥದ್ದು ಅದು ಮೈಕ್ರೋಬಯಾಲಜಿ ಮತ್ತು ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಏನು ಇರಬಾರ್ದು ಅಂತ ಯಾವ ಕೆಮಿಕಲ್ಸ್ ಇರಬಾರ್ದು ಅವೆಲ್ಲ ಇರುವಂಥದ್ದು, ಅಥವಾ ಕೆಲವು ಕಡೆ
ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಅದರಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅಂದರೆ ಈ ಬಾಟಲ್ಡ್ ವಾಟರು ಸೇಫ್ ಇಲ್ಲ ಅಂತ ಹೇಳಿ ಬಂದಿರುವಂಥದ್ದು ನಮಗೆ ಕಾಣ್ತಾ ಇದೆ. ಅದರಲ್ಲಿ ನಿಮಗೆ ರಿಪೋರ್ಟನ್ನೇ ಕೊಡ್ತೀನಿ, ಕೆಮಿಕಲ್ ಮತ್ತು ಮೈಕ್ರೋಬಯಾಲಜಿ ಲ್ಯಾಬ್ ರಿಪೋರ್ಟ್ಗಳು. ಅದರಲ್ಲಿ ಪೆಸ್ಟಿಸೈಡ್ಸ್ ಇರ್ತದೆ, ರೆಸಿಡ್ಯೂ ಇರ್ತದೆ, ಬೇರೆ ಬೇರೆ ಕೆಮಿಕಲ್ಸ್ ಇರ್ತದೆ, ಫ್ಲೋರೈಡ್ ಕಂಟೆಂಟ್ ಇರ್ತದೆ.